15 ವರ್ಷ ಸಿಎಂ ಮಮತಾ ಆಸ್ತಿ ಎಷ್ಟು ಬೆಚ್ಚಿ ಬೀಳ್ತೀರಾ ಕೇಳಿದ್ರೆ ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ದೀದಿಯ ಆಸ್ತಿ ವಿವರ ಬಹಿರಂಗವಾಗಿದೆ. ಭವಾನಿಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವ ಇವರು ಭವಾನಿಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಮಮತಾ ಬ್ಯಾನರ್ಜಿ ನಾಮಿನೇಷನ್ ವೇಳೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಆಸ್ತಿ ರಹಸ್ಯ ಬಯಲಾಗಿದೆ. ಮಮತಾ ಬ್ಯಾನರ್ಜಿ ಆಸ್ತಿ ವಿವರ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಫಿಕ್ಸ್. ಮನೆಯಲ್ಲಿ ಇಲ್ಲ, ಮನೆ ಕೂಡ ಇಲ್ಲ, ಸೈಟ್ ಇಲ್ಲ, ಜಮೀನಿಲ್ಲ, ಕಾರ್ ಕೂಡ ಇಲ್ಲ. 15 ವರ್ಷದ ಸಿಎಂ ಮಮತಾ ಆಸ್ತಿ ಎಷ್ಟು ಗೊತ್ತಾ? ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ದೀದಿ ಆಸ್ತಿ ವಿವರ ಬಹಿರಂಗವಾಗಿದೆ. ಭವಾನಿಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಮಮತಾ ಬ್ಯಾನರ್ಜಿ ನಾಮಿನೇಷನ್ ವೇಳೆ ಸಲ್ಲಿಸಿದಂತಹ ಅಫಿಡವಿಟ್. ಮಮತಾ ಬ್ಯಾನರ್ಜಿ ಆಸ್ತಿ ವಿವರ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಫಿಕ್ಸ್. ಸೈಟ್ ಇಲ್ಲ, ಜಮೀನಿಲ್ಲ, ಕಾರ್ ಇಲ್ಲ, ಇದು ದೀದಿ ಆಸ್ತಿಯ ವಿವರ. ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ದೀದಿ ಆಸ್ತಿ ವಿವರ ಬಹಿರಂಗವಾಗಿದೆ. ಭವಾನಿಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಮಮತಾ ಬ್ಯಾನರ್ಜಿ ನಾಮಿನೇಷನ್ ವೇಳೆ ಸಲ್ಲಿಸಿದಂತಹ ಅಫಿಡವಿಟ್ನಲ್ಲಿ ಆಸ್ತಿ ರಹಸ್ಯ ಬಯಲಾಗಿದೆ. ಹದಿನೈದು ವರ್ಷದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಆಸ್ತಿ ಮನೆ ಕೂಡ ಇಲ್ಲ, ಸೈಟ್ ಕೂಡ ಇಲ್ಲ, ಕಾರ್ ಕೂಡ ಇಲ್ಲ. ಇದು ದೀದಿ ಆಸ್ತಿಯ ಲೆಕ್ಕಾಚಾರ. ಒಟ್ಟಾರೆ ಮಮತಾ ಆಸ್ತಿ ಮೌಲ್ಯ 15.37 ಲಕ್ಷ ರೂಪಾಯಿ. ಕಳೆದ 5 ವರ್ಷದಲ್ಲಿ ದೀದಿ ಆಸ್ತಿಯ ಮೌಲ್ಯ ಕುಸಿತವಾಗಿರುವಂಥದ್ದು. 2021ರಲ್ಲಿ ದೀದಿ ಆಸ್ತಿ ಮೌಲ್ಯ 12.72 ಲಕ್ಷ ರೂಪಾಯಿ ಇತ್ತು. ಮಮತಾ ವಿರುದ್ಧ ಈವರೆಗೂ ಯಾವುದೇ ಕ್ರಿಮಿನಲ್ ಕೇಸ್ ಕೂಡ ಇಲ್ಲ. ಕಾಳಿಘಾಟ್ ಬಳಿಯ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಈ ಮನೆ ಕೂಡ ಸ್ವಂತದ್ದಲ್ಲ, ಆಕೆಯ ಹೆಸರಲ್ಲೂ ಕೂಡ ಇಲ್ಲ. ಕೃಷಿ ಭೂಮಿ ಕೂಡ ಹೊಂದಿಲ್ಲ, ಯಾವುದೇ ಸೈಟ್ ಕೂಡ ಹೊಂದಿಲ್ಲ, ಯಾವುದೇ ಸ್ವಂತ ಮನೆ ಕೂಡ ಇಲ್ಲ. ವೈಯಕ್ತಿಕವಾಗಿ ಯಾವುದೇ ವಾಹನವನ್ನು ಕೂಡ ಇವರು ಹೊಂದಿಲ್ಲ. ಸೊ ಕೈಯಲ್ಲಿರೋದು ಬರೀ 75,700 ರೂಪಾಯಿ. ದೀದಿ ಹೆಸರಿನಲ್ಲಿ 2 ಬ್ಯಾಂಕ್ ಖಾತೆ ಇದೆ. ಪರ್ಸನಲ್ ಬ್ಯಾಂಕ್ ಖಾತೆಯಲ್ಲಿ 12.36 ಲಕ್ಷ ರೂಪಾಯಿ ಇರುವಂಥದ್ದು. ಸೊ ಚುನಾವಣೆ ಸಲುವಾಗಿ ಇನ್ನೊಂದು ಬ್ಯಾಂಕ್ ಖಾತೆ ಇರುವಂಥದ್ದು. ಆ ಖಾತೆಯಲ್ಲಿ ಇರೋದು ಕೇವಲ 40,000 ರೂಪಾಯಿ ಮಾತ್ರ. ಇನ್ನು 9.75 ಗ್ರಾಂ ಬಂಗಾರ ಇದೆ. ಒಟ್ಟಾರೆ ಮಮತಾ ಅವರ ಆಸ್ತಿಯ ಮೌಲ್ಯ 15.37 ಲಕ್ಷ ರೂಪಾಯಿ. ಕಳೆದ 5 ವರ್ಷದಲ್ಲಿ ದೀದಿ ಆಸ್ತಿ ಮೌಲ್ಯ ಕುಸಿತವಾಗಿದೆ. ಕಾಳಿಘಾಟ್ ಬಳಿ ಇರುವಂತಹ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಆ ಮನೆ ಏನಿರುತ್ತೆ ಅದು ಕೂಡ ಇವರ ಸ್ವಂತದ್ದಲ್ಲ, ಇವರ ಹೆಸರಲ್ಲೂ ಕೂಡ ಇಲ್ಲ. ಯಾವುದೇ ರೀತಿಯಾದಂತಹ ಕೃಷಿ ಭೂಮಿಯನ್ನು ಕೂಡ ಇವರು ಹೊಂದಿಲ್ಲ, ಯಾವುದೇ ರೀತಿಯಾದಂತಹ ಸೈಟ್ ಕೂಡ ಇವರು ಹೊಂದಿಲ್ಲ.